ಇವಾಗ ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ಅಂತ ಸುಮಾರು ನೆಹರು ಮೈದಾನದಲ್ಲೇ ಆಫೀಸ್ ಆಗಿ ಸುಮಾರು 75 ವರ್ಷಗಳನ್ನು ಕಳೆದಿದೆ. ಇವತ್ತು ಕರೆದಿರುವಂಥ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದರೆ, ಮಹಿಳಾ ಕ್ರಿಕೆಟನ್ನು ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಂಗಳೂರು ನಗರದಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸುವಂಥ ವ್ಯವಸ್ಥೆ ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ಮಾಡಿದೆ. ಇವತ್ತಿನ ಯಾವುದೇ ಒಂದು ಕ್ಲಬ್ಬು ಮಹಿಳೆಯರಿಗಾಗಿ ಟೀಮ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಮಂಗಳೂರು ವಲಯದಲ್ಲಿಲ್ಲ. ಮಂಗಳೂರು, ಉಡುಪಿ ಮತ್ತು ನಮ್ಮ ಮಂಗಳೂರು ವಲಯ ಅಂತ ಹೇಳಿದರೆ ಮಂಗಳೂರು, ಉಡುಪಿ ಮತ್ತು ಇದು ಬರ್ತದೆ ಕುಂದಾಪುರ ಇನ್ಕ್ಲೂಡ್ ಡಿಸ್ಟಿಕ್ ಊರಿಗೂ ಬರ್ತದೆ. ಇಲ್ಲಿ ಒಂದೇ ಟೀಮ್ ಮಹಿಳೆಯರದೇ ಆಡುವಂಥದ್ದು ಪರಿಸ್ಥಿತಿ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಉಡುಪಿ ಮತ್ತು ಮಂಗಳೂರಿನ ಯಾರೆಲ್ಲ ಮಹಿಳಾ ಕ್ರಿಕೆಟಿಗರಿದ್ದಾರೆ, ಮಕ್ಕಳಿದ್ದಾರೆ, ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ 5 ತಂಡವನ್ನು ಮಾಡುವ ಮೂಲಕ ಈ ಒಂದು ಟೂರ್ನಮೆಂಟ್ ನಡೆಯಲಿದೆ. ಈ ಟೂರ್ನಮೆಂಟ್ ಸೋಮವಾರ ಬೆಳಿಗ್ಗೆ ಒಂದು ದಿನದಲ್ಲಿ 2 ಮ್ಯಾಚ್ ಮಾಡುವ ಮೂಲಕ ಸೋಮವಾರ ಬೆಳಿಗ್ಗೆ ಪ್ರಾರಂಭವಾದಂಥ ಟೂರ್ನಮೆಂಟ್ ಶನಿವಾರ ಅಂದರೆ ಒಂದು ವಾರದ ಏನು ಕ್ರಿಕೆಟ್ ಟೂರ್ನಮೆಂಟನ್ನು ನಾವು ನೆಹರು ಮೈದಾನದಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ಇದೇ ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ನಾವು ನಾರ್ದನ್ ಸ್ಕೈ ಪ್ರಾಪರ್ಟೀಸ್ ಅವರಿಗೆ ನಾವು ಧನ್ಯವಾದ ಕೊಡಬೇಕು. ನಮ್ಮ ಸಂಸ್ಥೆಯ ಈ ಹಿಂದಿನ ಉಪಾಧ್ಯಕ್ಷರು ಸಹ ನಾರ್ದನ್ ಸ್ಕೈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಅದರ ಹಿಂದೆ ಹೋದರೆ ಜೊತೆಯಲ್ಲಿ ಆಟ ಆಡಿದ ದಿನಗಳು ಕ್ರಿಕೆಟ್ ಆಟಗಾರ ಆಗಿದ್ದರು. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಈ ಇಡೀ ಟೂರ್ನಮೆಂಟಿನ ವೆಚ್ಚವನ್ನು ಭರಿಸುವಂಥ ವ್ಯವಸ್ಥೆಯನ್ನು ನಾರ್ದನ್ ಸ್ಕೈ ಸ್ಪಾನ್ಸರ್ ಮಾಡ್ತಿದೆ. ಅದು ನಿಜವಾಗಲೂ ನಮಗೆ ಮತ್ತು ಕ್ರಿಕೆಟ್ನ ಬೆಳವಣಿಗೆಗೆ ಹೆಮ್ಮೆ, ಸಂತೋಷ. ಮತ್ತು ಮುಂದಿನ ದಿನದಲ್ಲಿ ನಾರ್ದನ್ ಸ್ಕೈಯಿಂದ ಇನ್ನಷ್ಟು ಟೂರ್ನಮೆಂಟ್ಗಳು ಬರುವ ಹಾಗೆ ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ಆಶಿಸುತ್ತದೆ. ಇದರ ಜೊತೆಯಲ್ಲಿ ನಾವು ಮಹಿಳಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಏನು ಆದ್ಯತೆಯ ಮೇರೆಗೆ ಯಾರೆಲ್ಲ ಮಕ್ಕಳು ಆದ್ಯತೆಯಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅದನ್ನು ಮುಂದೆ ಕೊಂಡೋಗಬೇಕು ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರ ಪ್ರತಿಭೆಯನ್ನು ತೋರಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ಅವರಿಗೆ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತದೆ. ಅದಕ್ಕಿಂತ ಮತ್ತು ಲೆದರ್ ಬಾಲ್ ಟೂರ್ನಮೆಂಟ್ ನಮ್ಮ 3 ಜಿಲ್ಲೆಯಲ್ಲಿ ಇದು ಪ್ರಥಮತ ಮಹಿಳೆಯರಿಗಾಗಿ ಆಗ್ತದೆ. ಯಾಕೆಂತೇಳಿದರೆ ಇಷ್ಟವರೆಗೆ ಟೆನ್ನಿಸ್ ಬಾಲ್ ಅಂದರೆ ಕೋಸ್ಟಲ್ ಕರ್ನಾಟಕದಲ್ಲಿ ಹೆಚ್ಚು ಟೆನ್ನಿಸ್ ಬಾಲ್ನ ಪ್ರಯೋಗನೇ ಆಗ್ತದೆ, ಅದು ಇಲ್ಲಿ ಇಲ್ಲ. ಆದರೆ ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ಏನಿದೆ ಇದು ಟೆನ್ನಿಸ್ ಬಾಲ್ ಆಡಿಸುವಂಥ ವ್ಯವಸ್ಥೆ ಇಲ್ಲ. ಮತ್ತು ಇದಕ್ಕೆ ಎಲ್ಲ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ KSCA ಮತ್ತು BCCI ಅದರಲ್ಲಿ ಬರುವಂಥ ಕಾನೂನುಗಳಿವೆ. ಆ ಕಾನೂನನ್ನೆಲ್ಲ ಈ ಟೂರ್ನಮೆಂಟ್ಗಳಲ್ಲಿ ಅಪ್ಲೈ ನಾವು ಮಾಡ್ತೀವಿ. ಯಾಕೆಂತ ಹೇಳಿದರೆ ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಅನುಮೋದಿಸಲ್ಪಟ್ಟಿರುವಂಥ ಸಂಸ್ಥೆ ಆಗಿದೆ. ಮುಂದಿನ ವಿಶೇಷ ಬಗ್ಗೆ ನಮ್ಮ ಝೋನಲ್ ಚೇರ್ಮನ್ ಅದೇ ರೀತಿ ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಕಾಂತ್ ರೈ ಅವರು ತಮಗೆ ಮಾಹಿತಿಯನ್ನು ನೀಡಿ. At least I want to, one thing is missed, where I want to say, see, cricket there is a place where we can play, everything is done, but we don't have the necessary infrastructure. So on that basis, I want to just say that the sponsors play a very important role. We can't do without this. We all think that we have all the money, but organizing a leather ball tournament really costs. It goes, a small tournament like this, it goes up to about nearly 4 to 5 lakhs. Anyway, the Northern Sky, one thing I wanted to be very specific about, believes that growth must go hand in hand with giving back to the society. That's a company, a building company that believes in that. The association also acknowledges the leadership of Mrs. Kritin Amin, who has championed this initiative with remarkable passion. She was really
great in coming forward and being our sponsor. Under her guidance, Northern Sky continues to support initiatives that strengthen the local supporting ecosystem and create opportunities for aspiring athletes, especially ladies. She has told me that, and I think she will stand by us right through the whole process of developing ladies cricket. And Dakshina Kannada Cricket Association, I think, plays a very historic role here. I think for the first time in this part of the district, a ladies leather ball cricket is being played. And I think even the BCCI is trying to do a lot about ladies cricket. So we thought that why should DKCA fall behind? And in our zone, I think we will take the first step to develop ladies cricket. That's the gist of it. Rest of all, you have it in your hand. Anything else you can... ಜನ ಹೀಗೆ ಇದ್ದಾರೆ, ಅವರನ್ನು ಒಟ್ಟಿಗೆ ಮಾಡೋದು ನಮ್ಮ ಲಕ್ಷ್ಮೀದಾಸಿಗೆ. ಈಗ ನಾವು ಚಾರ್ಜ್ ಕೊಟ್ಟದೇ ಅದನ್ನೇ, ಎಲ್ಲ ಮಕ್ಕಳನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಎಕ್ಸಾಮಿನ ಮಧ್ಯದಲ್ಲಿ ಅವರನ್ನು ಸರಿಯಾದ ರೀತಿಯಲ್ಲಿ ವಿಭಜನೆ ಮಾಡಿ ಯಾವ ಯಾವ ಟೀಮಲ್ಲಿ ಆಡಬೇಕು ಅಂತೇಳಿ. ಅಂದರೆ ಒಂದೇ ಟೀಮಿಗೆ ಎಲ್ಲ ಪ್ಲೇಯರ್ಸನ್ನು ಆಡಿಸಿದರೆ ಅದು ಟೂರ್ನಮೆಂಟ್ ಆಗೋದಿಲ್ಲ, ಅದು ಒನ್ ಸೈಡ್ ಹಾಗೆ ಆಗಬಾರ್ದಲ್ಲ. ಅದೆಲ್ಲ ಕೆಲಸವನ್ನು ಮಾಡಿದ್ದಾರೆ. ಆದರೂ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅಂತ ಹೇಳಿದರೆ ಇದು ಪ್ರೋತ್ಸಾಹ. ನೆಕ್ಸ್ಟ್ ಜನ್ರೇಷನ್ ಅಂದರೆ ಈಗಿನ ಮಕ್ಕಳು ನಾಳೆ ಈ ಮಕ್ಕಳ ಟೂರ್ನಮೆಂಟ್ ಆಗ್ತದೆ ಅಂತ ಮಂಗಳೂರಿಗೆ ನೋಡಿದರೆ, ಇನ್ನು ಈ ಸೀಸನಲ್ಲಿ ಅಂದರೆ ಸಮ್ಮರ್ ಸೀಸನಲ್ಲಿ ಕೋಚಿಂಗ್ ಕ್ಯಾಂಪ್ಸ್ ಸುಮಾರಿದೆ. ಈ ಹಿಂದೆ ನೋಡಿದರೆ ನೀವು 20 ವರ್ಷ ಹಿಂದೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಚಿಂಗ್ ಕ್ಯಾಂಪ್ ಇದ್ದದ್ದು ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆದ್ದು ಮಾತ್ರ. ಈವಾಗ ನೀವು ಕುಂದಾಪುರದಿಂದ ನೀವು ಕೊಡಗುವರೆಗೆ ಹೋದರೆ ಸುಮಾರು 50ಕ್ಕೂ ಹೆಚ್ಚು ತರಬೇತಿ ಸಂಸ್ಥೆಗಳು ಇವೆ. ಅಂದರೆ ಕ್ರಿಕೆಟ್ ಬೆಳಿಬೇಕಾದ್ರೆ ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದಲ್ಲಿ ಆಗಬೇಕು. ಆದ್ದರಿಂದ ಈಗ ನಗರದಲ್ಲಿ ಒಂದು ತರಬೇತಿ ಮಹಿಳೆಯರಿಗೆ ಆದರೆ ಫ್ಯೂಚರಲ್ಲಿನೂ ಅದು ಸ್ಪ್ರೆಡ್ ಆಗ್ತದೆ. ನಮ್ಮ ಭಾಗದಿಂದ ಸಹ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಪ್ರತಿಭೆಗಳು ಇರಬಹುದು, ಆಗಬೇಕು ಅಂತ ಹೇಳಿದ್ರೆ DKC ಉದ್ದೇಶ. ಇದು KCA ಏಪ್ರಿಲ್ ಮಿಡ್ವೀಕಿಂದ ಲೇಡೀಸ್ ಅಂಡರ್ 15 ಆ್ಯಂಡ್ ಅಂಡರ್ 19 ಸೆಲೆಕ್ಟ್ ಮಾಡಲಿಕ್ಕೆ ನಮಗೆ ಆದೇಶ ಬಂದಿದೆ. ಸೊ ದೇ ವಿಲ್ ಆಲ್ಸೋ ಬಿ ಹೋಲ್ಡಿಂಗ್ ಲೇಡೀಸ್ ಅಕಾಡೆಮಿ, ಎಕ್ಸ್ಕ್ಲೂಸಿವ್ ಲೇಡೀಸ್ ಅಕಾಡೆಮಿ ಫ್ರಮ್ ದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. Mangalore zone will be conducting that. And if we have the number of teams that